ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಕೋಡ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಬೆಂಡೆಕಾಯಿನ ತೊಳ್ಕೊಂಡು ಕ್ಲೀನಾಗಿ ನೀರಿಲ್ಲದೆ ಇರೋ ಥರ ಒರೆಸ್ಕೊಳ್ತಾ ಇದ್ದೀನಿ ಟವೆಲಿಂದ. ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ಸೀಡ್ಸ್ನ ತೆಗಿತೀನಿ. ಮಧ್ಯದಲ್ಲಿರೋ ಸೀಡ್ಸ್ ನೋಡಿ ಈ ಥರ ತೆಗಿತೀನಿ. ಮಧ್ಯದಲ್ಲಿರೋ ಸೀಡ್ಸ್ ಇದ್ದರೆ ಒಂಥರ ಲೋಳೆ ಥರ ಬರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿರೋದೆಲ್ಲ ತಿರುಳು ತೆಗಿತಾ ಇದ್ದೀನಿ ನಾನು. ತೆಗೆದು ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನು. 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ಬಜ್ಜಿಗೆಲ್ಲ ನಾವು ಕಡಲೆ ಹಿಟ್ಟು ಜಾಸ್ತಿ ತೊಗೊಂಡು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೋತೀವಲ್ವ, ಅದೇ ಥರ ಇದನ್ನು ಅಕ್ಕಿ ಹಿಟ್ಟು ಜಾಸ್ತಿ ತೊಗೊಂಡು ಕಡಲೆ ಹಿಟ್ಟು ಕಡಿಮೆ ತೊಗೋಬೇಕು. ಅಂದಾಗ ಚೆನ್ನಾಗಿ ಬರುತ್ತೆ ಪಕೋಡ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿಕೊಂಡು, ನಾವು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾವು ಬೆಂಡೆಕಾಯಿನ ಎಳೆ ಬೆಂಡೆಕಾಯಿ ತೊಗೋಬೇಕು, ಆವಾಗ ಪಕೋಡ ಸೂಪರಾಗಿ ಬರುತ್ತೆ. ನೋಡಿ, ಇದೇ ಥರ ಎಲ್ಲದೂ ಹಾಕ್ಕೋತೀನಿ. ಇದು ಸಾಯಂಕಾಲ ಈವ್ನಿಂಗ್ ಟೀ ಟೈಮ್ಗೆ ಮತ್ತು ಊಟ ಮಾಡುವಾಗ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಕೋಬೋದು, ಉಪಯೋಗಿಸ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ. ನೋಡಿ, ಸೂಪರಾಗಿರೋ ಬೆಂಡೆಕಾಯಿ ಪಕೋಡ ರೆಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.